ಮದುವೆ ಪ್ಲಾನ್ ಆಗಿತ್ತೇನೆ? ಮದುವೆ ಪ್ಲಾನ್ ನನಗಿಲ್ಲ, ಹ್ಞೂ. ಸಿಮ್ರಾನ್ಸ್ ಪ್ಲಾನ್. ನಾವು ಈಗ SMR ಕೊಲಬಿಟ್ಟಿಂಗ್ SMD. ಇಲ್ಲ ಬ್ರೋ, ಉತ್ತರ ಕರ್ನಾಟಕದಲ್ಲಿ ಟ್ಯಾಲೆಂಟ್ ಕಡಿಮೆ ಇಲ್ಲ. ಪ್ರಾಬ್ಲಮ್ ಏನಂತ ಅಂದ್ರೆ ಉತ್ತರ ಕರ್ನಾಟಕ ಅಂತ ಅಂದ್ರೆ ಜನ ಯಾವ ಮೈಂಡ್ ಸೆಟ್ಗೆ ಹಾಕ್ಬಿಟ್ರು ಅಂದ್ರೆ ಬರೀ ಕೆಟ್ಟ ಮಾತಲ್ಲಿ ಬೈಯೋದು ಅಷ್ಟೇ. ಉತ್ತರ ಕರ್ನಾಟಕ ಅಂದ್ರೆ ಕೆಟ್ಟ ಮಾತಲ್ಲಿ ಬೈಯೋದು. ನಾನು ಬಂದು ಉತ್ತರ ಕರ್ನಾಟಕದವನು, ಅದು ಗುಲ್ಬರ್ಗದವನು. ಗೋಲ್ಡ್ ಬಂದ್ರೆ ಸಾಕು ಬ್ರೋ, ನನಗೆ ಗೋಲ್ಡ್ ಬಂದ್ರೆ ಖುಷಿ ನನಗೆ. ಓಕೆ. ಹೇ ಹಾಯ್ ಎವ್ರಿವನ್. ಯಾಕೆ ಶಾಕ್ ಆಯ್ತಾ ನಾನು ಯಾರು ಅಂತ? ಓಕೆ, ನಾನು ಗುರು ಅಂತ, ಗುರು SMD ಅಂತ. ಬನ್ನಿ ನಿಮಗೆ SMRಗೆ ಮೀಟ್ ಮಾಡಿಸ್ತೀನಿ. ಹಾಯ್ SMR. ಹಾಯ್ ಬ್ರೋ, ಏನು ಸಮಾಚಾರ? ಏನಿಲ್ಲ, ನೀವು ಹೇಳಬೇಕು. ನಮ್ದು ಏನಿಲ್ಲ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಸೂಪರ್. ಆ್ಯಕ್ಚುಲಿ ನಾವು SMR ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ಅದು ಏನು ಪ್ಲ್ಯಾನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ವಿಡಿಯೋ ನೋಡಿ ಕಂಟಿನ್ಯೂಸ್ಲಿ ನಿಮ್ಗೆ ಪ್ಲ್ಯಾನ್ ಎಲ್ಲ ಗೊತ್ತಾಗುತ್ತೆ. SMR ಏನು ಪ್ಲ್ಯಾನ್ಸ್ ಅಂತ ಹೇಳ್ತೀರಾ ಒಂದು ಸ್ವಲ್ಪ ಆಡಿಯನ್ಸ್ಗೆ? ಪ್ಲಾನ್ಸ್ ಅಂತ ಅಂದ್ರೆ ಬ್ರೋ, ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಒಂದಷ್ಟು ಕಾನ್ಸೆಪ್ಟ್ಸ್ ಪ್ಲಾನ್ ಮಾಡ್ತಾ ಇದೀವಿ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ವಿಲ್ ಬಿ ಪ್ಲಾನಿಂಗ್ ಅ ಶೋ. ಓಕೆ. ಒಂದು ರಿಯಾಲಿಟಿ ಶೋ ಪ್ಲಾನ್ ಮಾಡ್ತಾ ಇದೀವಿ. ಓಕೆ. ಈ ತರ ಒಂದಷ್ಟು ಥಿಂಗ್ಸ್ ಪ್ಲಾನ್ ಮಾಡಿದೀವಿ. ಬಟ್ ಎಕ್ಸಿಕ್ಯೂಷನ್ ಮಾಡಕ್ ಸ್ವಲ್ಪ ಡಿಲೇ ಆಗ್ತೈತಿ, ಯಾಕಂದ್ರೆ ಎಲ್ಲರದು ಟೈಮ್ ಸೆಟ್ ಆಗ್ತಾ ಇಲ್ಲ. ಓಕೆ. ಬಟ್ ನೆಕ್ಸ್ಟ್ ಡೆಫಿನೆಟ್ಲಿ ಅದು ಸೆಟ್ ಆಗುತ್ತೆ. ಇಟ್ ಟೇಕ್ಸ್ ಟೈಮ್. ಹೊಸ ವರ್ಷಕ್ಕೆಲ್ಲ ಹೊಸ ನೋಡ್ತಾ ಹೋಗ್ತಿರೋದು ಸಖತ್ತಾಗಿರೋದು ಅಂತ ಹೇಳ್ತೀನಿ. ಓಕೆ. ಆ್ಯಕ್ಚುಲಿ ಎಲ್ಲ ಪಬ್ಲಿಕ್ ಹೇಳ್ತಿದ್ದಾರೆ SMR ತುಂಬ ರಿಚ್ ಅಂತ. SMR ಏನ್ ಬ್ರೋ, ನೀವು ಸ್ವಲ್ಪ ರೂಮ್ ತೋರಿಸ್ತೀರಾ ನಮಗೆ? ನೋಡಿ ಅಂತ ನಿಮ್ಮದೇ, ನನ್ನದೇ ರೂಮು, ನಿನ್ನದೇ ಇದು. ಆ್ಯಕ್ಚುಲಿ SMR ತುಂಬ ರಿಚ್ ಅಂತ ಪಬ್ಲಿಕ್ ತಿಳ್ಕೊಂಡಿರಲ್ಲ. ಇವತ್ತು ನೋಡೋಣ ಬನ್ನಿ SMR ಒಂದು ರೂಮ್ ಯಾವ ಥರ ಇದೆ ಅಂತ, ಎಷ್ಟು ರಿಚ್ ಇದ್ದಾನೆ ಅಂತ. ಬನ್ನಿ ಒಂದು ರೂಮ್ ಟೂರ್ ಹೋಗೋಣ ಇವತ್ತೊಂದು. ಫಸ್ಟು ಇವೆಲ್ಲ ನನ್ನ ಕಬೋರ್ಡ್ಸ್ ನಾರ್ಮಲ್. ಓಕೆ. ಸೊ ಇದಾದ್ಮೇಲೆ ಇದು ನಂದು ಲೋಗೋ, ಇದು ನಂದು ಬೆಡ್ ನೋಡ್ತಾ ಇರ್ಬೋದು ನೀವು. ಇದು ಸೀಲಿಂಗು, ಅದಾದ್ಮೇಲೆ ನಾರ್ಮಲ್ ವಾಲ್. ಇದನ್ನ ನಾನು ಡೆಕೋರ್ ಮಾಡಕ್ಕೆ ಕೈ ಹಾಕಿಲ್ಲ, ಇವಾಗ ಹಾಕ್ತೀನಿ. ಇವತ್ತೇ ಐಟಮ್ಸ್ ಆರ್ಡರ್ ಮಾಡ್ತೀನಿ. ಓಕೆ. ಇದು ನನ್ನ ಶೂ ಸ್ಟ್ಯಾಂಡು. ಶೂಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಐ ಲೈಕ್. ಇನ್ನ ಮಾಡ್ತೀನಿ, ಇನ್ನ ದೊಡ್ಡದು ಫುಲ್ ಒಂದು ರೂಮೇ ಶೂಸ್ ಮಾಡ್ಬೇಕು ಅಂತ ಮಾಡ್ತೀನಿ. ಚೆನ್ನಾಗಿದೆ. AC ಸಿಸ್ಟಮು, ನನ್ನ ವಾಚ್ ಕಲೆಕ್ಷನ್ಸ್. ವಾಚ್ ತೋರಿಸ್ತೀರಾ? ವಾಚ್ ಕಲೆಕ್ಷನ್ಸ್ ಐ ಥಿಂಕ್ ಇನ್ನ ಒಂದು ಬಾಕ್ಸ್ ಸ್ಟಾರ್ಟ್ ಆಗುತ್ತೆ ಸೂನ್. ಆಕ್ಚುಲಿ ಏನು ಗಿವ್ ಅವೇ ಮಾಡ್ತಾರೆ ಇದಂತ ವಾಚ್ನು? ಇಲ್ಲ ಬ್ರೋ, ವಾಚ್ ಮಾಡಲ್ವಾ? ವಾಚ್ ಎಲ್ಲ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ನಾನು ಇಷ್ಟಪಟ್ಟಿರೋ ವಸ್ತುಗಳನ್ನ ಗಿವ್ ಅವೇ ಮಾಡಲ್ಲ. ಇದು ಗಿವ್ ಅವೇ ನೋಡ್ರಿ, 17. ಓಕೆ. ಇದು ಗಿವ್ ಅವೇ ಕೊಟ್ಟು ಇಟ್ಟಿರೋದು iPhone 17. ಅದ್ ಬಿಟ್ರೆ ಇನ್ನೇನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಂದು ಇದಿದೆ ಒಂದಷ್ಟು. ಅಲ್ಲಿ ಡಿಸೈನ್ಸ್ ಇದೆ, ಅಲ್ಲಿ ರಿಯಲಿಸ್ಟಿಕ್ ಡಿಸೈನ್ಸ್ ಇದೆ ಕಾರ್. SMR ಒನ್ ಮೋರ್ ಥಿಂಗ್. ಹಾ ಬ್ರೋ, ಈ ಹ್ಯಾವ್ ಸಿಲ್ವರ್. ಹೌದು, ಸಿಲ್ವರ್ ಇದೆ ಅಲ್ಲ? ಹೌದು. ಸೊ ಹ್ಯಾಸ್ ನಾಟ್ ಸೂನ್ ಪಾಸಿಬಲ್. ನಾವು ಲೈಕ್ ವರ್ಕ್ ಮಾಡ್ತಿದ್ರೆ ಅಲ್ಲಿ ಡೈಮಂಡ್ ಬರುತ್ತೆ. ಗೋಲ್ಡ್ ಬಂದ್ರೆ ಸಾಕು ಬ್ರೋ, ನನಗೆ ಗೋಲ್ಡ್ ಬಂದ್ರೆ ಖುಷಿ ನನಗೆ. ಓಕೆ. ಡೈಮಂಡ್ ಟ್ರೈ ಮಾಡಬೇಕಂದಿದೆ. SMR ಅಂತಂದ್ರೆ ಗೋಲ್ಡ್ ಸಾಕು. ಫಸ್ಟ್ ವಿಲ್ ಟ್ರೈ ಗೋಲ್ಡ್, ದೆನ್ ವಿಲ್ ಗೋ ಫಾರ್ ಡೈಮಂಡ್. ಐಲ್ ಬಿ ಹ್ಯಾಪಿ ವಿತ್ ಗೋಲ್ಡ್. ಸಾಕು, ನನಗೆ ಅತಿ ಆಸೆ ಇಲ್ಲ. ಹೌದಲ್ಲ? ಅಷ್ಟೇ ಬ್ರೋ. ಅದಾದ್ಮೇಲೆ ಇದು ಡ್ರೆಸ್ಸಿಂಗ್ ರೂಮ್ ನಂದು. ಹೌದಾ? ಅದಾದ್ಮೇಲೆ ವಾಶ್ರೂಮ್ ಬರುತ್ತೆ ಅಲ್ಲಿ. ಐ ಥಿಂಕ್ ಇಲ್ಲೇನು ಏನು ಇಲ್ಲ, ನೋಡಕ್ಕೆ ಏನು ಇಲ್ಲ. ಅದು ಡ್ರೆಸ್ಸಿಂಗ್ ರೂಮ್, ವಾಶ್ರೂಮ್ ಬರುತ್ತೆ. ಇದು ಕ್ಲೋಸ್ ಮಾಡಿದ್ರೆ ಇದು ಕಂಪ್ಲೀಟ್ ಏರಿಯಾನೇ ಬೇರೆ ಆಗೋಗುತ್ತೆ. ನಾನು KGF ನೋಡ್ತಾ ಇದ್ದೆ, ನೀವು ಕರೆಕ್ಟ್ ಆಗಿ ಬಂದು ಇಂಟ್ರಪ್ಟ್ ಮಾಡ್ಬಿಟ್ಟಿದ್ದೀರಾ ನಂಗೆ. ಹೌದಾ? ನಾನು ಡಿಸ್ಟರ್ಬ್ ಮಾಡ್ದಾ? ಡಿಸ್ಟರ್ಬ್ ಇಲ್ಲ, ಇಂಟ್ರಪ್ಟ್ ಮಾಡಿದ್ದೀರಾ. ಓಕೆ ಓಕೆ ಓಕೆ. ಮಧ್ಯದಲ್ಲಿ ಬಂದು ಇಂಟ್ರಪ್ಟ್ ಮಾಡಿದ್ದೀರಾ. ಓಕೆ, ಐ ಆಮ್ ಸಾರಿ ಫಾರ್ ದಟ್. ಅಲ್ಲ ಗೈಸ್, ಅವಾಗ್ಲಿಂದ ನೋಡ್ತಾ ಇದ್ದೆ, ಲೌಡ ಇದು 3 ಓಪನ್ ಆಗ್ಬಿಟ್ಟಿದೆ. ರಿಮೋಟ್ ಯಾಕೆ ಚೂತಿ ಆಗೋಗುತ್ತೆ ಅಂತ ಗೊತ್ತಿಲ್ಲ. ಈ ಬಟನ್ಸ್ ಅಲ್ಲಿ ಆಪರೇಟ್ ಮಾಡಬೇಕು, ಬಟ್ ಇದನ್ನ ಮೆಮೊರೈಸ್ ಮಾಡ್ಕೊಳ್ಳೋಕೋಸ್ಕರ ಹಿಂಗೆ ಇಕ್ಕೊಂಡು ಮೆಮೊರೈಸ್ ಮಾಡ್ಕೋತಾ ಇದ್ದೀನಿ ನಾನು. ಆಕ್ಚುಲಿ SMR ಅದ್ರ ಮೇಲೆ ಮನ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಆಗಿದೆ ಅದು. ಗೊತ್ತಿಲ್ಲ ಬ್ರೋ, ಅದೇನಾಗುತ್ತೆ. ಹೌದಾ? ಈ ತರ ಆಗುತ್ತೆ ಬ್ರೋ. ಸತ್ತೋಗಿರೋದು ಓಪನ್ ಆಗಿರುತ್ತಲ್ಲ, ಹಂಗೆ ಸತ್ತೋಗಿರೋ ಆಪರೇಷನ್ ಆಗ್ಬಿಟ್ಟೈತೆ ನನ್ನ ರಿಮೋಟ್ಗೆ. ಇರ್ಲಿ, ಇದನ್ನ ರೆಡಿ ಮಾಡ್ಸೋಣ ಹೊಸದಂತ. ಏನಕ್ಕೋ ಇವಾಗ ಸ್ವಲ್ಪ ಬುದ್ಧಿ ಬರ್ತೈತೆ. ನನ್ ಮುಂಚೆ ಅಷ್ಟೊಂದು ಇರ್ಲಿಲ್ಲ. ಹೋಗಿತಾ ಕಿದಾಕ್ ಬಿಸಾಕ್ ಹೊಸ ತಗೋ ಅಂತಿದ್ದೆ. ಇವಾಗ ಸ್ವಲ್ಪ ಆತರ ಎಲ್ಲ ಯೋಚನೆ ಮಾಡ್ತಾ ಇದೀನಿ. ಅನ್ನೆಸರಿ ಖರ್ಚು ಮಾಡ್ಬೇಕಾ? ಎಲ್ಲಾರ ಮನೇಲೂ ಇದನ್ನ ಎಮ್ಮಮ್ಮ ಆದ್ರೆ ಟಿವಿ ನೋಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಮತ್ತೆ ಯೂಸ್ ಮಾಡಲ್ಲ. ಇದನ್ನ ಹೆಂಗಾರ ರೆಡಿ ಮಾಡಿ ಇಕ್ಕೊಬೇಕು, ಆ ತರ ಬುದ್ಧಿ ಬಂದೈತೆ ನನಗೆ ಇವಾಗ. ಫಸ್ಟ್ ಟೈಮ್ ನನಗೆ ಬಂದಿರೋದು ಈ ತರ ಬುದ್ಧಿ. 1 ವರ್ಷದ ಮುಂಚೆ SMR ಆಗಿದ್ರೆ ಎಲ್ಲಾದ್ನೂ ಬಿಸಾಕೋನು. ಹೌದಾ? ಆ ತರ ಬುದ್ಧಿ ಬರೋ ರೀಸನ್ ಇದಕ್ಕೆ ವಾಟ್? ಸಿಮ್ರನ್. ಹೌದಾ? ಯಾ, ಬಿಕಾಸ್ ಶಿ ಹ್ಯಾಸ್ ಟಾಟ್ ಮಿ ಈ ತರ ವಿಚಾರಗಳನ್ನೆಲ್ಲ ಇದು ಮಾಡ್ಬೇಕು. औरत का चक्कर बाबू भैया, औरत का चक्कर. Then Simran's too good. Then where is Simran? ಸಿಮ್ರಾನ್ ಅವ್ರ ಮನೇಲಿ. ಓಕೆ ಓಕೆ. ನಾನೇನಂತ ನಿಮ್ಗೆ ಎಕ್ಸಾಕ್ಟ್ಲಿ ಪರಿಚಯ ಇರಲ್ಲ. ಸೊ ನೀವು ರೀಸೆಂಟ್ಲಿ ಒಂದು ವಿಡಿಯೋ ನೋಡೋರಿರ್ಬೋದು, ಲವ್ ಇಸ್ ಪೇನ್ ಅಂತ. ಸೊ ಆ ವಿಡಿಯೋಲಿ ಲವ್ ಇಸ್ ಪೇನ್
ಇನ್ನೇನು ಲವ್ ಇಸ್ ಪೇನ್, ನನ್ನ ಕಣ್ಣಲ್ಲಿ ಪೇನ್ ಕಂಡಿರ್ಬೋದು ನಿಮ್ಗೆ ಹೌದಲ್ಲ ಆ ವಿಡಿಯೋದು. ಹಾ ಬಟ್ ಆ ವಿಡಿಯೋಲಿ ಎಲ್ಲರೂ ನೋಡಿ ಎಕ್ಸಾಮ್ ಕಣ್ಣು ಏನಿತ್ತಲ್ಲ ದಟ್ಸ್ ದ ಬೆಸ್ಟ್ ಪಾರ್ಟ್. ಲಾಸ್ಟ್ ಫ್ರೇಮ್ ಏನ್ ಫಿನಿಶಿಂಗ್ ಅಲ್ಲಿ ವಾಕ್ ಮಾಡ್ಕೋತ ಬರ್ತಾನೆ ಎಸ್ ಎಂ ಅವರು ಕಣ್ಣಲ್ಲಿ ಅದೇನ್ ಫೀಲ್ ಇರುತ್ತಲ್ಲ, ಐ ಥಿಂಕ್ ದಟ್ಸ್ ರಿಯಲ್ ನಾ. ಅದು ರಿಯಲ್ ಬ್ರೋ, ನಾನೇನು ಫೇಕೆ ಮಾಡಕ್ ಆಗ್ಲಿಲ್ಲ, ಅದು ರಿಯಲ್ ಅದು ರಿಯಲ್ ಆಗಿ ಬಂತಲ್ಲ ರಿಯಲ್ ಆಗಿ ನ್ಯಾಚುರಲಿ. ಬಂತು ನನಗೆ, ಅದು ಎಮೋಷನ್ ಹಂಗೆ ಬಂದ್ಬಿಡ್ತು. That's ನಾ ಫೇಕೆ ಮಾಡಿಲ್ಲ ಅದನ್ನ. ವಾಸ್ ನೈಸ್ ಒರಿಜಿನಾಲಿಟಿ ಅಂತ ಅನ್ನಿಸ್ತು ನನಗೆ ಕಣ ಬ್ರೋ. ನನಗೆ ನನ್ನೇ ನೋಡಿ ಬೇಜಾರಾಗ್ಬಿಡ್ತು ಬ್ರೋ, ಅಯ್ಯೋ ಪಾಪ ಇವನು ಅನ್ಸ್ಬಿಡ್ತು. ಅಂದ್ರೆ ಫೆಲ್ಟ್ ಇಟ್ ಟೂ ಗುಡ್ ಮೀನ್ಸ್ ಅಲ್ಲ. ಇಲ್ಲ ನೆಕ್ಸ್ಟ್ ಅದೇ ತರ ಪ್ಲಾನ್ ಮಾಡ್ತಾ ಇದೀನಿ ಟು ಗೆಟ್ ಬೆಟರ್. ಇನ್ನ ನೆಕ್ಸ್ಟ್ ಏನು ಅಂತ ಐಮ್ ಥಿಂಕಿಂಗ್. ಲೆಟ್ಸ್ ಸಿ ಏನಾದ್ರು ಬೆಟರ್ ಆಗಿ ಇನ್ನ ಮಾಡಕ್ಕಾದ್ರೆ ಡೆಫಿನೆಟ್ಲಿ ಐ ವಿಲ್ ಡು ಬೆಟರ್. ಅಂಡ್ ಒನ್ ಮೋರ್ ಥಿಂಗ್, ಅದೇನ್ ನೋಡಿರಲ್ಲ ರೀಲು ಲವ್ ಇಸ್ ಪೇನ್, ಇಟ್ಸ್ ಆಕ್ಚುಲಿ ಟ್ರೂ ಸ್ಟೋರಿ ಬೇಸ್ಡ್ ಆನ್ ಸಮ್ ಟ್ರೂ ಸ್ಟೋರಿ. ಅದೇನು ಟ್ರೂ ಸ್ಟೋರಿ ಅಂತ ನಿಮ್ಗೆ ಮುಂದೆ ಬರೋ ವಿಡಿಯೋಸಲ್ಲಿ ನೋಡಿ ಹೇಳ್ತೀನಿ. ಸೊ ಎಸ್ಎಂಆರ್ ಮತ್ತೇನಾರು ಹೇಳ್ಬಾರ್ದು ನಿಮ್ಮ ಪಬ್ಲಿಕ್ಕಿಗೆ ವೈಟ್ ಮಾಡ್ತಾ ಇರಿ. ಹ್ಮ್ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ತರ್ತಾ ಇದೀವಿ, ಹ್ಮ್ ಒಳ್ಳೆ ಒಳ್ಳೆ ಥಿಂಗ್ಸ್ ಆಗ್ತಾ ಇದೆ ಜೀವನದಲ್ಲಿ. ಹ್ಮ್ ಆದಷ್ಟು ದೊಡ್ಡದಾಗೇನೋ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಹ್ಮ್ ಕಾಡ್ಗಿಚ್ಚು ಹಚ್ಕೊಳ್ಳೋಕೆ ಒಂದು ಚಿಕ್ಕ ಕಿಡಿ ಸಾಕು. ಓಕೆ. ಆ ಕಿಡಿ ಇವಾಗ ನನ್ನ ಲೈಫಲ್ಲಿ ಇದೆ ಅನ್ನೋದಕ್ಕೋಸ್ಕರ ನಾನು ಡೆಫಿನೆಟ್ಲಿ ಆ ಕಾಡ್ಗಿಚ್ಚನ್ನ ಹಚ್ಚಿ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಡೂ ಸಮಥಿಂಗ್ ಎಸ್, ಬಿಗ್, ವೆರಿ ವೆರಿ ಬಿಗ್ ಅಂಡ್ ಬೆಟರ್ ಮಾಡೋಣ, ದೊಡ್ಡದಾಗಿ ಮಾಡೋಣ. Would like to take notes while I take totes of the ಏನ ಬ್ರೋ ಈ ಕಾರ್ ತಗೋತಿದ್ರ ಅಂತಲ್ಲ? ಮುಂದಿನ ವರ್ಷ. ಹೌದಾ? ಮುಂದಿನ ವರ್ಷ ಅಂದ್ರೆ ಅಪ್ಕಮಿಂಗ್ ಇಯರ್, ಇನ್ನೊಂದು 6 months ಅಲ್ಲಿ. ಹೌದಾ? ಪಕ್ಕ ನಿಲ್ಸಿ. ಮತ್ತೆ ಈ ಕಾರ್ ಡೆಫಿನೆಟ್ ಈ ಕಾರ್ ನೋಡಿ ನೆಕ್ಸ್ಟ್ ಇಯರ್ ತಗೋತಿದ್ವಿ ಅಂತ ಎಸ್ಎಂಆರ್. ನನ್ನ ಬರ್ಡೇ ನಿಲ್ಸ್ತೀನಿ ನೋಡ್ರಿ. ಹೌದಾ? ಬರ್ಡೇ ಯಾವಾಗ? June 21. I'll wait for June 21. Let's see. ನೋಡ್ರಿ ನಿಲ್ಲಿಸ್ತೀನಿ. ಹೌದು, ಆಗುತ್ತೆ ಬ್ರೋ ಪಕ್ಕ. ಅಂದ್ರೆ ನಾನು ಅನ್ಕೊಂಡಿರೋದೇನಂತ ಅಂದ್ರೆ ಇಫ್ ಐ ವಾಂಟ್ ಟು ಸ್ಪೆಂಡ್ ಆನ್ ಮೆಟೀರಿಯಲಿಸ್ಟಿಕ್ ಅಂದ್ರೆ ನಿಲ್ಲಿಸ್ತೀನಿ. ಇಲ್ಲ ಆ ಟೈಮ್ನಲ್ಲಿ ಏನಾದ್ರೂ ಲೈಫಿಗೆ ಬೇಕು ಅಮೌಂಟ್ ಅಂತ ಅನ್ಸಿದ್ರೆ, ನನಗೆ ಬೆಟರ್ ಆಗಬೇಕು, ಕಾರ್ ನನ್ನ ಹತ್ರ ಆಲ್ರೆಡಿ ಐತೆ ಅಂತ ಅನ್ಸಿದ್ರೆ ಓಕೆ ಸ್ವಿಚ್ ಆಗ್ಬೋದು. ರೀಸೆಂಟ್ ಒಂದು ವಿಡಿಯೋ ನೋಡಿದ ಏನೋ ಮದುವೆ ಪ್ಲಾನ್ ಆಗಿತ್ತು ಅಂದ್ರೆ. ಮದ್ವೆ ಪ್ಲಾನ್ ನನಗಿಲ್ಲ, ಇಟ್ಸ್ ಸಿಮ್ರಾನ್ಸ್ ಪ್ಲಾನ್. ಓಕೆ ಓಕೆ. ನಂದು ಮದ್ವೆ ಪ್ಲಾನ್ ಇವಾಗ್ಲೇ ಇಲ್ಲ, ಬಟ್ ನನಗೆ ಎಷ್ಟೊಂದ್ಸಲ ಯೋಚನೆ ಮಾಡ್ತಾ ಇರ್ತೀನಿ. ಇವಾಗ ದುಡ್ಡಿನ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ ನಾನು. ಓಕೆ ಓಕೆ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಬರುತ್ತಲ್ಲ, ಪೀಪಲ್ ಆರ್ 1,500 ಕೇಳೋದು. ನನಗೆ ಅದು ಮುಂಚೆ ಏನೋ ಈಸಿ ಅನಿಸ್ತಾ ಇತ್ತು. ಇವಾಗ ನನಗೆ ಅವ್ರು ಕೇಳಿದಾಗ ಅದೇ ಅನ್ಸುತ್ತೆ, ಎಷ್ಟು ಕಷ್ಟ ಇರುತ್ತೆ, ನಾನೇನಕ್ಕೆ ಹಂಗೆ ಖರ್ಚು ಮಾಡ್ತೀನಿ, ನಾನು ಕಲಿಬೇಕು ಇದನ್ನೆಲ್ಲ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ನಾವು ಐ ಆಮ್ ಬೀನ್ ಲೈಕ್ ಕಲ್ತ್ಕೊಂತಾ ಬರ್ತಾ ಇದ್ದೀನಿ. ಓಕೆ. ನಿಮ್ದು ಹೆಂಗೈತೆ ಜರ್ನಿ ಎಲ್ಲ? ನಮ್ಮ ಜರ್ನಿ ಡಿಫ್ರೆಂಟ್. ಏನ್ ಡಿಫ್ರೆಂಟ್ ಬ್ರೋ? ನಮ್ದೆಲ್ಲ ಲೈಕ್ ಇದೇ ಜರ್ನಿ, ಲೈಕ್ ಲಾಸ್ಟ್ 4 to 5 years ಇಂದ ಸೇಮ್. ಐ ಆಮ್ ಜಸ್ಟ್ ಎ ರೈಟರ್, ಡೈರೆಕ್ಟರ್. ಓಕೆ. You know about my things na, I showed you. How is my journey? ನನಗೆಲ್ಲ ಗೊತ್ತು. I told my ಇವ್ರ ಜರ್ನಿ ನೀವು ಕೇಳ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಇವ್ರ ಜರ್ನಿ ಅಂತ ಹೇಳ್ಬಿಟ್ಟು ಟೆನ್ಷನ್ ಹೋಗ್ತೀರಾ. ಒನ್ ಟೈಮ್ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ರೆ ನನ್ನ ಜರ್ನಿ ಆ ಥರ ಅಂತ. ಸೊ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲಿ ನನ್ನ ಜರ್ನಿ ಆ ಥರ ಇತ್ತು, ನಾನು ಏನೇನು ಫೇಸ್ ಮಾಡಿ ಬಂದಿದ್ದೆ. ಲೈಕ್ ಐ ಫೇಸ್ ಲೈಕ್ ಒನ್ ಆಫ್ ದ ಡಿಫಿಕಲ್ಟ್ ಥಿಂಗ್, ಲೈಕ್ ಯು ಕಾಂಟ್ ಇಮ್ಯಾಜಿನ್, ಯು ಕಾಂಟ್ ಟ್ರಸ್ಟ್ ಯುವರ್ ಫ್ರೆಂಡ್. This is the only thing. Now I have some plan with SMR. Like I have some good plans with SMR. We are doing something. ಮಾಡೋಣ. ದಿನ ಪೂರ್ತಿ ದಿನ ಕೂತ್ಕೊಂಡು ಕಷ್ಟಪಡ್ತೀವಿ ಬ್ರೋ. ದಿನ 10 hour ಕೂತ್ಕೊಂತಿರೋದು ನಾವು, ನಿದ್ದೆ ಗಿದ್ದೆ ಎಲ್ಲ ಬಿಟ್ಬಿಟ್ಟು. Last I think 3-4 days ಇಂದ we are sitting like daily 10 hours. Daily 10 hours ನಾವು ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೆ ನೈಟ್ ಅಲ್ಲಿ. ಸೊ ಅದು ರಿಸಲ್ಟ್ ಇತ್ತು, ಒಂದು ವಿಡಿಯೋ ಚೆನ್ನಾಗಿ ಬಂತು. ಸೊ ಯು ಆರ್ ಡೂಯಿಂಗ್ ಸಮಥಿಂಗ್ ಮೋರ್ ಬೆಟರ್ ನಾವು. ಇವಾಗ ಅಂದ್ರೆ ನನಗನ್ಸೋದು ಅಷ್ಟೇ ಬ್ರೋ, ಮಾಡ್ತಾ ಇದೀವಿ ಅಂದಾಗ ಮಾಡ್ಬಿಡ್ಬೇಕು. ಓಕೆ, ನೋಡೋಣ ಏನೇನು ನಿಲ್ಸೋಕ್ಕಾಗುತ್ತೆ, ಯಾರಿಗೆ ಗೊತ್ತು. ಎಲ್ಲ ಮಾಡೋಣ. ಇವಾಗ ನಾನು ಈ ರಿಮೋಟ್ನ ಸರಿ ಮಾಡ್ತೀನಿ ಅಷ್ಟೊತ್ತಿಗೆ. ಓಕೆ. SMR ರಿಮೋಟ್ ಸರಿ ಮಾಡೋಕೆ ಬಿಜಿ ಇದ್ದಾನೆ. ಅಷ್ಟೊತ್ತಲ್ಲಿ ನನಗೆ ಇನ್ನೊಂದು ಸ್ವಲ್ಪ ರೂಮ್ ಟೂರ್ ತೋರ್ಕೊಂಡ್ಬರ್ತೀನಿ, ಏನೇನು ಚೆನ್ನಾಗಿದೆ. SMR ನನಗೆ ಇನ್ನೊಂದು ಏನೋ ಕೇಳಿತ್ತು ಬ್ರೋ, ನಿಮ್ಮಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯರ್ ಥಿಂಗ್ ಏನಿದೆ ಇಲ್ಲಿ? ನನ್ನ ಸಿಸ್ಟಮ್ ಬ್ರೋ. ಯಾವುದು? ಅದು ವೈಟ್ ಕಲರ್ ಬಾಕ್ಸ್ ಐತಲ್ಲ ಅಲ್ಲಿ. ಓಕೆ, ತಿರುಗಿಸ್ರಿ. ಓಕೆ, ಇದನ್ನ ಅದೊಂದು ಬಾಕ್ಸ್ 4.5 ಲಕ್ಷ ಬ್ರೋ. ಅದು 4.5 ಲಕ್ಷನಾ? ಓನ್ಲಿ ಬಾಕ್ಸ್. SMR ತುಂಬ ರಿಚ್ ಅದಕ್ಕೆ. ಅದು ಓನ್ಲಿ ಬಾಕ್ಸ್. ಇನ್ನು ತಿರುಗಿಸ್ರಿ, ನಾನು ಇನ್ನೊಂದು ಹೇಳ್ತೀನಿ. ಏನು? ಅದು 4.5 ಲಕ್ಷ. ಬಟ್ ಅದು ನನಗೆ ಫ್ರೀಯಾಗಿ ಸಿಕ್ಕಿರೋದು. ಹೌದಾ? ಆಡಿಯನ್ಸಿಗೆ ಏನು ಗೊತ್ತೇ ಇರಲಿಲ್ಲ. ಇಲ್ಲ, ಆಡಿಯನ್ಸಿಗೆ ಗೊತ್ತು. ಹೌದಾ? ನನಗೆ ಸ್ಪಾನ್ಸರ್ ಆಗ್ತಾ ಇರ್ತಾವೆ ಥಿಂಗ್ಸ್. ನಾನು ಬ್ರೋ ಅದಕ್ಕೆ ಕೆಲಸ ನಾನು ಮಾಡಿರ್ತೀನಿ. ಓಕೆ, ವರ್ಕ್ ಫಾರ್ ಇಟ್. ಓಕೆ, ಅದಕ್ಕೆ ಕೆಲಸ ನಾನು ಮಾಡಿರ್ತೀನಿ. ಬಟ್ ಅದ್ರ ಬೆಲೆ ಅಷ್ಟು.
ಇಟ್ ಈಸ್ Okay, ಕಾಸ್ಟ್ಲಿಯೆಸ್ಟ್ ನಂದ್ರಲ್ಲಿ ಸೆಟಪ್ ಅಂತ ಅಷ್ಟೇ. ಹ್ಮ್. ಯಾರಿಗ್ ಗೊತ್ತು ನೆಕ್ಸ್ಟ್ ನಾನು ಒಂದೂವರೆ ವರ್ಷ ಮ್ಯಾಕ್ಸ್ ಚೇಂಜ್ ಆಗ್ತಾ ಇರುತ್ತೆ ನನ್ನ ಸೆಟಪ್, ಓಕೆ ಓಕೆ. ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಹ್ಮ್ ದಟ್ಸ್ ಮೈ ಬೆಸ್ಟ್ ಸೆಟಪ್ ಇವಾಗ ಹ್ಮ್. ಫಾರ್ ನೌ. ಕರ್ನಾಟಕದಲ್ಲಿ ಫಾರ್ ಎನಿ ಗೇಮರ್ ದಟ್ಸ್ ಅ ಬೆಸ್ಟ್ ಸೆಟಪ್ ಇವಾಗ. ಹ್ಮ್. ಐ ಡೋಂಟ್ ನೋ ನೆಕ್ಸ್ಟ್ I heard about that you're a top on Karnataka gamer. ದಟ್ ಈಸ್ ವಾಟ್ ಇಟ್ ಈಸ್. That's like so true. He only started as something gaming in Karnataka. ನೋ Huh. ನಾನು ಸ್ಟಾರ್ಟ್ ಮಾಡಿರ್ಲಿಲ್ಲ, ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. Okay. ಬಟ್ ಐ ಮೇಡ್ ಶೋರ್ ದಟ್ ಕರ್ನಾಟಕ ಮ್ಯಾಪ್ ಅಲ್ಲಿ ಉಳ್ಕೊಳ್ಳುತ್ತೆ ಗೇಮಿಂಗ್ ಅಲ್ಲಿ ಅಂತ. ಐ ವರ್ಕ್ ದಾಟ್ ಲೈಕ್ ನಾನು ಆ ಲೆವೆಲ್ಗೆ ಹೋಗ್ಬೇಕು, ನ್ಯಾಷನಲ್ ಲೆವೆಲ್ ಹೋಗ್ಬೇಕು, ಅಲ್ಲಿ ತೋರಿಸ್ಬೇಕು ಕರ್ನಾಟಕ ಅವ್ರೇನು ಅಂತ. ಐ ವರ್ಕ್ ದಾಟ್ ಫಾರ್ ದಟ್. Okay. ಕನ್ನಡದಲ್ಲಿ ಮುಂಚೆನೆ ಸ್ಟಾರ್ಟ್ ಮಾಡಿದ್ರು, ಹೌದಾ? ಎಷ್ಟೊಂದ್ ಜನ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಟ್ರೈ ಮಾಡ್ತಾ ಇದ್ರು, ಬಟ್ ಎಲ್ಲ ಕಂಫರ್ಟ್ ಝೋನ್ ಅಲ್ಲಿ ಇದ್ರು, Okay, okay. ಎಕ್ಸ್ಪೆರಿಮೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ, ಆಚೆ ಬರಕ್ ರೆಡಿ ಇರ್ಲಿಲ್ಲ. Okay. ಸೊ ಅದನ್ನ ನಾನು ಏನದು ಬ್ಯಾರಿಯರ್ ಇತ್ತಲ್ಲ ಅದನ್ನ ಬ್ರೇಕ್ ಮಾಡಿ ಐ ಟುಕ್ ಇಟ್ ಅಪ್ ಅಂತ ಸ್ಕೈ ರಾಕೆಟ್ ಮಾಡಿದ್ದೆ ಅಷ್ಟೇ. ಆ ಥರ ಬ್ಲ್ಯಾಕ್ ಶೀಪ್ ಔಟ್ ಆಫ್ ಆಲ್ ದೋಸ್ ವೈಟ್ ಶೀಪ್ಸ್ ಅಂತ. ಓಕೆ ಓಕೆ. ನನಗೆ ಗೇಮಿಂಗ್ಗಳಿಗೆ ಅಷ್ಟು ನಾಲೆಜ್ ಇಲ್ಲ, ಜೀರೋ ನಾಲೆಜ್. ಇಲ್ಲ, One day. ಸಿಂಪಲ್ ಹಿಂಗ್ ಅನ್ಕೊಳ್ರಿ. ಹ್ಮ್. ಒಂದು ಇಂಡಸ್ಟ್ರಿನಲ್ಲಿ ಒಬ್ಬ ಏನೋ ಇಲ್ದೇ ಇರೋ ಅಂತವನು ಬಂದು ಡೈರೆಕ್ಟ್ ಆಗಿ ಟಾಪ್ ಹೀರೋಸ್ ನ ಬೀಟ್ ಮಾಡಿ ಫಸ್ಟ್ ಅಲ್ಲಿ Okay, ಕೂತ್ಕೊಂಡು. then like you're telling about where is that guy? I think ಇಟ್ ವಾಸ್ ಪ್ಲೇಯಿಂಗ್. he'll come. ಐ ವಿಲ್ ಪ್ಲೇ. Like ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. Don't take anyone negative. Take in positive. ಇಲ್ಲ, ಅದು ನೆಗೆಟಿವ್ ಆಗಿ ಏನಿಲ್ಲ ಬ್ರೋ, ಆಬ್ವಿಯಸ್ಲಿ ನೆಗೆಟಿವ್ ಆಗಿಲ್ಲ. ಐ ಆಮ್ ಸೋ ಹ್ಯಾಪಿ ಅಂಡ್ ಮೋರ್ ಓವರ್ ಈಸ್ ಮೈ ಇನ್ಸ್ಪಿರೇಷನ್ ಇನ್ ಥಿಂಗ್ಸ್. ಈ ತರ ವಿಚಾರಕ್ಕೆ ನಾನು ಎಷ್ಟೊಂದು ಸಲ ಅವಾರ್ಡ್ಸ್ ಫಂಕ್ಷನ್ ಹೋದಾಗ ಐ ಟೆಲ್ ಸೇಮ್ ಡೈಲಾಗ್. ನಾನು ಕನ್ನಡದಲ್ಲಿ ಹೇಳ್ತೀನಿ, Okay. ಹಿಂದಿ ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಬಟ್ ಐ ಟಾಕ್ ಇನ್ ಕನ್ನಡ. ನಾನು Okay, that's ಕನ್ನಡದಲ್ಲಿ ಓಕೆ ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ. ಹ್ಮ್. ಪೀಪಲ್ ಲೈಕ್ ಅರ್ಥ ಆಗಿಲ್ಲ ಅಂತ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಬೈ ಹಮ್ಕೋ ಸಮझ में नहीं आया लेकिन आपका वो क्या है वो भाव समझ में आ गया ಅಂತ. ಖುಷಿ ಅಷ್ಟು ಬಿಟ್ರಿ ಏನ್ ಬೇಕು. ಹೌದು. ದಿಸ್ ಈಸ್ ದ ಥಿಂಗ್ ಐ ವಾಂಟ್ ಟು ಪುಟ್ ಇನ್ ಮ್ಯಾಪ್. ಬನ್ನಿ ತೋರಿಸ್ತೀನಿ ಯಾರಂತ. ದಿಸ್ ಗಾಯ್ ಈಸ್ ಟೆಲ್ಲಿಂಗ್ ಅಬೌಟ್. ಏನೋ ಅಂದ್ರಲ್ಲ ಹೊರಡೋದು, ಏನು ಏನ್ ಬ್ರೋ? ಏನೋ ಅಂದ್ರಲ್ಲ ಯಾರು ಲೈಕ್ ಸಮ್ ಟಾಪ್ ಹೀರೋಗೆಲ್ಲ ಬೀಟ್ ಮಾಡಿ. ಏನು ಇಲ್ದೇ ಇದ್ದಾಗ ಒಬ್ಬ ಬರ್ತಾನೆ, ಬಂದ್ ಎಲ್ಲಾರು ನೋಡಿದ ಮೇಲೆ ಕುತ್ಕೊಂತಾನೆ, ಆ ತರ ಮಾಡಿದ್ ನಾನು ಗೇಮಿಂಗ್ ಅಲ್ಲಿ ಅಂತ. Okay, that's good. He's telling about? ನಾಟ್ ಯಶ್, ಐ ಆಮ್ ಟೆಲಿಂಗ್ ಅಬೌಟ್ ಮೈ ಸೆಲ್ಫ್. No, I'm telling a similarity. ಸಿಮಿಲಾರಿಟಿ. I'm telling about like what he did in like under industry, na? He did same in like gaming industry. ಎಕ್ಸಾಕ್ಟ್ಲಿ, That's the thing. ದಟ್ ಈಸ್ ಫಾರ್ ಶೋರ್. ಅದನ್ನ ಮಾತ್ರ ತುಂಬಾ ಶೋರ್ ಐತೆ, ಬಿಕಾಸ್ ಐ ಹ್ಯಾಡ್ ಕ್ರೇಜಿ ಹೇಟರ್ಸ್ ಅಂಡ್ ಐ ಲೆಫ್ಟ್. 2 ವರ್ಷ ನಾನು ಗೇಮಿಂಗ್ ಬಿಟ್ಟಿದ್ದೆ. ಹೌದಾ? 2 ವರ್ಷ ಯೂಟ್ಯೂಬ್ ಡ್ರಾಪ್ ಮಾಡಿದ್ದೆ ನಾನು. ಹೌದಾ? ಯಾಕೆ? ಆದ್ರೂ ಐ ಆಮ್ ಸ್ಟಿಲ್ ನಂಬರ್ 1 ಗೇಮರ್ ಸ್ಟಿಲ್ ಟುಡೇ. ಬಿಟ್ಟು ವಾಪಸ್ ಬಂದು ಐ ಕಂಟಿನ್ಯೂಡ್ ಅಂದ್ರೆ ಸ್ಟಿಲ್ ಟುಡೇ ಐ ಆಮ್ ನಂಬರ್ 1. ಹೌದಾ? Great. ಇಲ್ಲ, ಒಳ್ಳೇದಾಯ್ತು ಬ್ರೋ. ಆ 2 ವರ್ಷ ನಾನು ಬಿಟ್ಟಿದ್ಕೆ ನಾನು ಇನ್ಸ್ಟಾಗ್ರಾಮ್ ಇಂಪ್ರೂವ್ ಮಾಡಿದೆ. Okay. ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಬೆಳೆದೆ, ಯೂಟ್ಯೂಬ್ ಅಲ್ಲೂ ಇದ್ನಲ್ಲ. ಸೊ ಗೇಮರ್ ಕಮ್ ಕಾಂಟೆಂಟ್ ಕ್ರಿಯೇಟರ್ ಆಗೋದು. ಇಟ್ಸ್ ಲೈಕ್ ಮಾಡೋದೇನಿತ್ತು ಮಾಡ್ಬಿಟ್ಟೆ ಅಂತ ಅಷ್ಟೇ, Okay, ಇನ್ನೇನಿಲ್ಲ. okay, that's good. Then what about your next plans, bro? Nothing like something next plans. ನೆಕ್ಸ್ಟ್ Something ಪ್ಲಾನ್ಸ್ big you expect. ಸದ್ಯಕ್ಕೆ ಏನು ಇಲ್ಲ ಬ್ರೋ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಷ್ಟೇ ಪ್ಲಾನ್ಸ್. ಅದ್ ಬಿಟ್ರೆ ಎಕ್ಸ್ಟ್ರಾ ಇನ್ನೇನು ಪ್ಲಾನ್ಸ್ ಇಲ್ಲ. ಬಟ್ ಅದು ಹೆಂಗೆ ಕೋಪಪ್ ಆಗುತ್ತೆ ನಮ್ಮ ಪ್ಲಾನ್ಸ್ ಜೊತೆ ಬ್ಲೆಂಡ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕು. ಇಟ್ಸ್ ನಾಟ್ ಈಸಿ, ಅಷ್ಟೇ ಇರುತ್ತೆ. ಬಟ್ ನೋಡ್ಬೇಕು ಅದು ಹೆಂಗ್ ಕೋಪಪ್ ಆಗ್ತಾ ಹೋಗುತ್ತೆ ಅಂತ ನೋಡ್ಬೇಕು ಅಷ್ಟೇ. ಇಟ್ಸ್ ನೈಸ್. ಏನೋ ಮಾಡ್ತೀವಿ ಅಂತ ನಂಬಿಕೆ ಐತೆ. ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಏನೋ ಮಾಡ್ತೀವಿ ಅಂತ ನಂಬಿಕೆ ಐತೆ. Okay, okay. ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ಏನಿಲ್ಲ, ಇದು ಇಷ್ಟೇ ಇತ್ತು ಲಾಸ್ಟಿಗೆ ವಿಡಿಯೋ. ನೀವು ನೋಡಿದ್ರೆ ಲೈಕ್ SMR ಏನಂತ. ನಾವು ಈಗ SMR ಕೊಲಾಬಿಟ್ಟಿಂಗ್ SMD. ನಾನು ನ್ಯೂ ಯೂಟ್ಯೂಬರು, ನಾನು ಏನೂ ಮಾಡಿಲ್ಲ ಇಸ್ ದಿನ್ಸ್ ಲೈಕ್ ಯೂಟ್ಯೂಬಲ್ಲಿ. ನಾನು ಯೂಟ್ಯೂಬಲ್ಲಿ ವರ್ಕ್ ಮಾಡೀನಿ ತುಂಬ ದಿನ, ಬಟ್ ನಂದೇನು ಇರಲಿಲ್ಲ ಲೈಕ್ ಐಡೆಂಟಿ. ಸೊ ಈಗ ನಂದು ಐಡೆಂಟಿಗೋಸ್ಕರ ಸ್ವಲ್ಪ ಏನೋ ಮಾಡ್ಬೇಕಂತ ಪ್ಲಾನ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಜರ್ನಿ ಯಾವ ಥರ ಇರುತ್ತೆ ಅಂತ, ನಮ್ಮ ಶೂಟ್ಸ್ ಯಾವ ಥರ ಆಗುತ್ತೆ ಅಂತ. SMR ಅದರಲ್ಲಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, SMR ಲೈಕ್ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ, ಲೈಕ್ ಆಲ್ಸೋ ಎವ್ರಿಥಿಂಗ್. ಆ್ಯಕ್ಚುಲಿ ಏನು ಗೊತ್ತಿರಲ್ಲ SMD ಏನಂತ. ನಾನು ಸ್ಟಾರ್ಟಿಂಗಿಂದ ಹೇಳ್ತಿರೋದು SMD ಮೀನ್ಸ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಡೈರೆಕ್ಟರ್. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲಾಸ್ಟ್ 4 to 5 ವರ್ಷದಿಂದ ವರ್ಕ್ ಮಾಡ್ತೀನಿ ಆಸ್ ಎ ಸೋಷಿಯಲ್ ಮೀಡಿಯಾ ಡೈರೆಕ್ಟರ್. ನಾನು ರೈಟ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ನೀವೇನು ಶಾರ್ಟ್ಸ್ ರೀಲ್ಸ್ ನೋಡ್ತಿರಲ್ಲ, ಅದೆಲ್ಲ ನಾನೇ ಮಾಡೋದು. ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ಜನ ಜೊತೆ ಮಾಡಿದ್ದೀನಿ. ಈ ಸಲ ನಾನು SMR ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಗೊತ್ತಾ, ನಾನು ಬಂದು ಉತ್ತರ ಕರ್ನಾಟಕದವನು, ಅದು ಗುಲ್ಬರ್ಗದವನು. ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಇದಾಗಿ ಯು ಡೋಂಟ್ ಹ್ಯಾವ್ ಐಡಿಯಾ. ಸೊ ನಾನು ಗುಲ್ಬರ್ಗದವನು. ಸೊ ಅಲ್ಲಿದ್ದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಗುಲ್ಬರ್ಗ ವರ್ಕ್ ಮಾಡಿದ್ದೀನಿ, ಮುಂಬೈಲಿ ವರ್ಕ್ ಮಾಡಿದ್ದೀನಿ. ನಾವು ಪ್ರೆಸೆಂಟ್ಲಿ ಈಗ ಬೆಂಗಳೂರು ಇದ್ದೀನಿ. ಬೆಂಗಳೂರಲ್ಲಿ SMR ಜೊತೆ ವರ್ಕ್ ಮಾಡ್ತೀನಿ. ಸೊ ಈ ಥರ ನಾನು ಲೈಕ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನಿಮ್ಗೆ ಜರ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಇನ್ನು ಮುಂದೆ. ಜರ್ಗ ಮಾತಾಡೋದು ಇನ್ನು ಮುಂದೆ ನಾನು ಜರ್ನಿ ತೋರಿಸ್ತೀನಿ. ಯಾಕೆ ನಂಗೆ ನಿಮ್ಮ ಸಪೋರ್ಟ್ ಬೇಕು. SMR ಇದ್ರ ಬಗ್ಗೆ ಏನಾರ ಹೇಳ್ಬೋದಾ?
ಇಲ್ಲ ಬ್ರೋ, ಉತ್ತರ ಕರ್ನಾಟಕದಲ್ಲಿ ಟ್ಯಾಲೆಂಟ್ ಕಡಿಮೆ ಇಲ್ಲ. ಪ್ರಾಬ್ಲಮ್ ಏನಂತ ಅಂದ್ರೆ ಉತ್ತರ ಕರ್ನಾಟಕ ಅಂತ ಅಂದ್ರೆ ಜನ ಯಾವ ಮೈಂಡ್ ಸೆಟ್ಗೆ ಹಾಕ್ಬಿಟ್ರೆ ಅಂದ್ರೆ ಬರೀ ಕೆಟ್ಟ ಮಾತಲ್ಲಿ ಬೈಯೋದು ಅಷ್ಟೇ. ಉತ್ತರ ಕರ್ನಾಟಕ ಅಂದ್ರೆ ಕೆಟ್ಟ ಮಾತಲ್ಲಿ ಬೈಯೋದು, ಆ ತರ ಆಗ್ಬಿಟ್ಟಿದಾರೆ ಜನ ತಲೆಗೆ. ಸೊ ನೀವ್ ಒಬ್ರು ಇವಾಗ ಬಂದಿದ್ದೀರಾ, ನೀವು ಎಷ್ಟೊಂದ್ ಜನ ಹಿಂದಿ ಕ್ರಿಯೇಟರ್ಸ್ ಜೊತೆ ವರ್ಕ್ ಮಾಡಿದೀರಾ, ಎಲ್ಲ ಎಂತ ದೊಡ್ಡ ದೊಡ್ಡ ಟಾಪ್ ಇನ್ಫ್ಲೂಯೆನ್ಸರ್ಸ್. ಸೊ ಅಂತದ್ರಲ್ಲಿ ಇವಾಗ ನನ್ ಜೊತೆ ವರ್ಕ್ ಮಾಡ್ತಾ ಇದೀರಾ ಅಂತ ತಕ್ಷಣ ನಾನು ಏನೇ ಇದ್ರು ಕೂಡ ಎಂಡ್ ಆಫ್ ದ ಡೇ ನೀವು ಅಲ್ಲಿಂದ ಬರ್ತಾ ಇರೋ ಟ್ಯಾಲೆಂಟ್, ನಿಮ್ ಹತ್ರ ಇಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಂದ್ರೆ ನನ್ ಸ್ಕ್ರೀನ್ ಮೇಲೆ ಹಂಗ್ ತೋರ್ಸಕ್ ಆಗಲ್ಲ. ಸೊ ನಿಮ್ ಹತ್ರ ಟ್ಯಾಲೆಂಟ್ ಇರೋದನ್ನ ಜನ ಯಾಕೆ ಉಪಯೋಗಿಸ್ಕೊಂಡಿಲ್ಲ, ಅಥವಾ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಈ ತರ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ, ಬಟ್ ಅವ್ರು ಅದನ್ನ ಬಿಟ್ಬಿಟ್ಟು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಬೈಕೊಂಡೆ ಅದೇ ಕಂಟೆಂಟ್ ಅಂತ ತೋರಿಸ್ತಾರೆ. ನಂಗೆ ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಆ ಮೆಚುರಿಟಿ ಜನಕ್ಕೆ ಬರ್ಬೇಕು. ಇವಾಗ ನೋಡ್ರಿ, ನಿಮ್ಗೆ ಇರೋ ಟ್ಯಾಲೆಂಟ್ಗೆ ನೀವೆಲ್ಲೋ ಇರ್ಬೇಕಿತ್ತು. ನೀವು ಇವಾಗ ಕರ್ನಾಟಕಕ್ಕೆ ಮಾಡ್ಬೇಕು, ಕನ್ನಡದಲ್ಲೇ ಮಾಡ್ಬೇಕು ಅಂತ ಬಂದಿದ್ದೀರಾ. ಡೆಫಿನೆಟ್ಲಿ ನಿಮ್ ಉತ್ತರ ಕರ್ನಾಟಕ ಜನ ನೀವು ಸಪೋರ್ಟ್ ಮಾಡ್ತಾರೆ. ಆರಾಮಾಗಿರಿ, ತಲೆ ಕೆಡ್ಸ್ಕೊಂಡ್ರೆ. ತಾಯಿ ನಡ ಅದೇನಿಲ್ಲ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಸೊ ಯಾರ್ಯಾರು ವಿಡಿಯೋಸ್ ನೋಡ್ತೀರಾ ನನ್ನ ಚಾನಲ್ ಸ್ವಲ್ಪ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಬ್ಸ್ಕ್ರೈಬ್ ಆಗ್ರಿ, ಪೋಸ್ಟ್ ಮಾಡ್ತಾ ಇರ್ತೀವಿ ಅಪ್ಡೇಟ್ಸು, ವೆಯ್ಟ್ ಮಾಡ್ತಾ ಇರಿ. ಸಿಗೋಣ ಮತ್ತೆ. ಲವ್ ಯು, ಥ್ಯಾಂಕ್ ಯು ಸೋ ಮಚ್.